केसीएन में आपका स्वागत है। मैं किंग हमीद। ನಮಸ್ಕಾರ, KCN ವಾರ್ತೆಗೆ ಸ್ವಾಗತ. ನಾನು ಸಬಿಹಾ. ಮೈಸೂರಿನಲ್ಲಿ ಜಮಿಯತ್ ಕ್ಯಾರಿಯರ್ ಗೈಡೆನ್ಸ್ 2024 ಆಯೋಜಿಸಿದ್ದ ಕಾರ್ಯಕ್ರಮ 15/5/2024 ಹಮ್ಮಿಕೊಂಡಿದ್ದಾರೆ. ಎಲ್ಲ ವರ್ಗದ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಎಕ್ಸ್ಪರ್ಟ್ ಕೌನ್ಸಿಲ್ ರವರು ಮಕ್ಕಳು ಯಾವ ವಿಷಯದ ಬಗ್ಗೆ ಓದಲು ಇಷ್ಟಪಡುತ್ತಾರೋ ಅದರ ಬಗ್ಗೆ ಮಕ್ಕಳಿಗೆ ಮುಂದೆ ತರುವುದರಲ್ಲಿ ಸಹಾಯ ಮಾಡಲು ಮುಂದಾಗುತ್ತಿದ್ದಾರೆ. ಇಂದು ಮಕ್ಕಳು ಶೇಕಡಾವಾರು ಕಮ್ಮಿ ಅಂಕ ಪಡೆದರೆ ಮುಂದೆ ಏನು ಎನ್ನುವುದರ ಬಗ್ಗೆ ಯೋಚನೆ ಮಾಡುತ್ತಾರೆ. ಕಡಿಮೆ ಅಂಕ ಪಡೆದರೆ 10ನೇ ತರಗತಿ ಆದ ನಂತರ ಮುಂದೇನು, JEE, ನೀಟ್ ಇದರ ಬಗ್ಗೆ ತಿಳಿಯಬೇಕಾದರೆ 15/5/2024 ಜಮಿಯತ್ ಕ್ಯಾರಿಯರ್ ಗೈಡೆನ್ಸ್ ರವರಿಗೆ ಭೇಟಿ ಮಾಡಿ. ಬುಧವಾರ 15/5/2024 ಬೆಳಗ್ಗೆ 10 ಗಂಟೆಗೆ ಮೆಜೆಸ್ಟಿಕ್ ಹೈಸ್ಕೂಲ್, ಉದಯಗಿರಿ, ಮೈಸೂರು. ಪೋಷಕರು ತಮ್ಮ ಮಕ್ಕಳ ಜೊತೆ ಹೋಗಿ ವಿಷಯ ಪೂರ್ಣವಾಗಿ ತಿಳಿದುಕೊಳ್ಳಿ. ಕ್ಯಾರಿಯರ್ ಗೈಡೆನ್ಸ್ 2024 ಜಮಿಯತ್ ಕ್ಯಾರಿಯರ್ ಗೈಡೆನ್ಸ್ ಸೆಂಟರ್, ಮೈಸೂರು. ಫ್ರೀ ಕ್ಯಾರಿಯರ್ ಗೈಡೆನ್ಸ್ ಸ್ಕಾಲರ್ಶಿಪ್ ಅವೇರ್ನೆಸ್ ಪ್ರೋಗ್ರಾಂ. ಬನ್ನಿ ಛಾಯಾಗ್ರಾಹಕರಾದ ಅಬ್ದುಲ್ ಹಮೀದ್ ಜೊತೆ ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ನಮಸ್ಕಾರ. ಇವತ್ತು ಮೈಸೂರಿನಲ್ಲಿ ಜಮಿಯತ್ ಕ್ಯಾರಿಯರ್ ಗೈಡೆನ್ಸ್ ಏನು ಆಯೋಜನೆ ಮಾಡಿದಂಥ ಈ ಒಂದು ಕಾರ್ಯಕ್ರಮ ನಾಳೆ 15ನೇ ತಾರೀಕಿಗೆ ನಡೀಲಿಕ್ಕೆ ಇದೆ. ಇದು ಎಲ್ಲ ಕಮ್ಯುನಿಟಿಯ ಮಕ್ಕಳಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಈವನ್ ನಮಗೆ ನಮ್ಮ ಪುತ್ತೂರಿನಲ್ಲಿ ಪುತ್ತೂರು ಕಮ್ಯುನಿಟಿ ಸೆಂಟರ್, ಕಮ್ಯುನಿಟಿ ಅಂದರೆ ಅದು ಬೇರೆ ಬೇರೆ ಕಮ್ಯುನಿಟಿ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಅಥವಾ ಬಿಲ್ಲವ ಇರ್ಬೋದು, ಅಥವಾ ನಮ್ಮ ದಲಿತ್ ಕಮ್ಯುನಿಟಿ ಇರ್ಬೋದು, ಕ್ರಿಶ್ಚಿಯನ್ ಕಮ್ಯುನಿಟಿ ಇರ್ಬೋದು, ಜೈನ್ಸ್ ಇರ್ಬೋದು, ಯಾವುದೇ ಕಮ್ಯುನಿಟಿಯ ಮಕ್ಕಳು ಕೂಡ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ಎಕ್ಸ್ಪರ್ಟ್ ಕೌನ್ಸಿಲರ್ ಹತ್ರ 10ನೇ ನಂತರ ತಾನು ಏನು ಮಾಡಬೇಕು ಮತ್ತು ತಾನು ಆಯ್ಕೆ ಮಾಡಿದ ಏನು ಕೋರ್ಸ್ ಇದೆ, ಏನಿದೆ ಸಬ್ಜೆಕ್ಟ್ ಇದೆ, ಅದು ನನಗೆ ಪ್ರಯೋಜನಕಾರಿಯ ಮತ್ತು ಆ ಸಬ್ಜೆಕ್ಟ್ ತಗೊಳ್ಳೋದಕ್ಕೆ ನನಗೆ ಕಾಬಿಲಿಯತ್ ಇದೆಯಾ. ಇಲ್ಲಿ ಒಂದು ಮೈಂಡ್ ಸೆಟ್ ಇದೆ ಮಕ್ಕಳಲ್ಲಿ, ನನಗೆ 400ಕ್ಕಿಂತ ಕಡಿಮೆ ಬಂದರೆ 500ಕ್ಕಿಂತ ಕಡಿಮೆ ಬಂದರೆ ನಾನು ಕಾಮರ್ಸ್ ತಗೊಳ್ಳೋದು, 500ಕ್ಕಿಂತ ಮೇಲೆ ಬಂದರೆ ಸೈನ್ಸ್ ತಗೊಳ್ಳೋದು. ಇದು ತಪ್ಪು ಕಲ್ಪನೆ. 400ಕ್ಕಿಂತ ಇತ್ತೀಚೆಗೆ ನಮ್ಮೊಬ್ಬರು ಸಬ್ ಇನ್ಸ್ಪೆಕ್ಟರ್ ಅವರು UPSC ಪಾಸ್ ಆಗಿದ್ದಾರೆ. ಅವ್ರ ಚರಿತ್ರೆ ಸ್ಟೋರಿ ಕೇಳಿದ್ರೇನೆ 38% ಅವರು PUC ತಗೊಂಡಿದ್ರು, ಅವರು UPSC ಪಾಸ್ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳುದು, ನೋಡಿ, ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಅದು ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್ ನಂತರ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ಎನ್ವೈರ್ಮೆಂಟು, ಇನ್ಫ್ಲುಯೆನ್ಸು ನಿಮ್ಮ ಬ್ರೈನನ್ನು ಚೇಂಜ್ ಮಾಡಿರುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಕಾಬಿಲಿಯತ್ ಇರುತ್ತೆ. ಒಂದು ಮುತ್ತಿದ್ರೆ ಮುತ್ತಿನ ಮೇಲೆ ಧೂಳು ಅದು ಇದೆಲ್ಲ ಸೇರಿಸ್ಕೊಂಡು ಆ ಮುತ್ತು ಹೇಗೆ ಹೈಡ್ ಆಗಿ ಹೋಗುತ್ತೆ, ಹಾಗೆ ನಿಮ್ಮ ಬ್ರೈನಲ್ಲಿರುವಂಥ ಬ್ರಿಲಿಯನ್ಸಿ, ಆಪ್ಟಿಟ್ಯೂಡ್ ಏನಿರುತ್ತೆ, ಈ ಸಾಮರ್ಥ್ಯ ಏನಿರುತ್ತೆ, ಈ ಸಾಮರ್ಥ್ಯ ಹೈಡ್ ಆಗಿ ಹೋಗಿರುತ್ತೆ. ನಾವು ಅದನ್ನು ಐಡೆಂಟಿಫೈ ಮಾಡಿ ನಿಮ್ಗೆ ರೈಟ್ ಗೈಡೆನ್ಸ್ ಮಾಡ್ತೀವಿ. ಮತ್ತೊಂದು 10ನೇ ಕ್ಲಾಸ್ ನಂತರ ನೀವು ಯಾವ ಸ್ಟ್ರೀಮ್ಗೆ ಹೋಗಬೇಕು. ಮುಖ್ಯವಾಗಿ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ ಅಂದರೆ PUCಯಲ್ಲಿ ನಮ್ಮ ಫಿಸಿಕ್ಸ್ ಆಗಿರಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್ ಅಥವಾ ಅಕೌಂಟ್ಸ್ ಏನು ತಗೊಳ್ತಾರೆ, ಈ ಸಬ್ಜೆಕ್ಟ್ನ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ಈ ಸಬ್ಜೆಕ್ಟ್ ತಗೊಂಡ್ರೆ ನಾವು ಎಲ್ಲಿಗೆ ಹೋಗ್ತೀವಿ, ಏನಾಗ್ತೀವಿ, ಈ ಸಬ್ಜೆಕ್ಟ್ ಬಗ್ಗೆ ಡ್ರೀಮ್ ಕೊಡ್ತೀವಿ ಅವರಿಗೆ. ಅಕೌಂಟ್ಸ್ ತಗೊಂಡ್ರೆ ನಿನಗೆ ಇದಾಗ್ಬೋದು, ಎಕನಾಮಿ ತಗೊಂಡ್ರೆ ನಿನಗೆ ಮನಮೋಹನ್ ಸಿಂಗ್ ಆಗ್ಬೋದು, ಫಿಸಿಕ್ಸ್ ತಗೊಂಡ್ರೆ ನಿನಗೆ ಅಬ್ದುಲ್ ಕಲಾಂ ಆಗ್ಬೋದು, ಈ ತರ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ನಿನಗೆ ಸುಂದರ್ ಪಿಚೈ ಆಗ್ಬೋದು. ಈ ತರ ಅವರಿಗೆ ಡ್ರೀಮ್ ಕೊಡ್ತೀವಿ. ಅವ್ರು ಫಸ್ಟ್ ಇಯರ್ PUC ಅವರು ಪ್ರಿಪೇರ್ ಆಗ್ತಾರೆ, ಸೆಕೆಂಡರಿ PUCಗೆ ಅವರು ಕಾಬಿಲಿಯತ್ ಆಗ್ತಾರೆ. ಸೆಕೆಂಡರಿ PUC ಅವರಿಗೆ JEE, ನೀಟ್, NDA, ಕ್ಲಾಟ್ ಈ ತರ ಯಾವುದೇ ಎಕ್ಸಾಮ್ ಅನ್ನು ಆರಾಮ್ಸೆ ಫೇಸ್ ಮಾಡ್ಬೋದು. ಮಕ್ಳು ಏನ್ ಮಾಡ್ತಾರೆ, ಫಸ್ಟ್ ಇಯರ್ ಮತ್ತು ಸೆಕೆಂಡರಿ PUC ನಂತರ ಡಿಸೈಡ್ ಮಾಡ್ತಾರೆ, ನಾನು ಕ್ಲಾಟ್ ಬರಿಬೋದಾ, ನಾನು CET ಬರಿಬೇಕಾ, ನಾನು JEE ಬರಿಬೇಕಾ, ಅದಕ್ಕೆ ಕ್ರಾಸ್ ಕೋರ್ಸ್ ಅದು ಇದು ಅಂತ 2 ವರ್ಷ ಅವರು ವೇಸ್ಟ್ ಮಾಡಿರ್ತಾರೆ. ಬ್ರೈನ್ ಅಲ್ಲಿ ಫುಲ್ ಅನ್ವಾಂಟೆಡ್ ಥಿಂಗ್ಸ್ ಡೆವಲಪ್ ಆಗಿರುತ್ತೆ. ಆಮೇಲೆ ಇವರು CET, JEE ಹೋಗಿ ಏನು ಪ್ರಾಬ್ಲಮ್ ಬರಲ್ಲ, ಅವರಿಗೆ ಅಚೀವ್ ಮಾಡಕ್ ಆಗಲ್ಲ. ಆ ಪ್ರಾಬ್ಲಮ್ ಬರದ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಅವರಿಗೆ 10th ನಂತರವೇ ಗೈಡ್ ಮಾಡ್ತೀವಿ. ಇನ್ನೊಂದು ಸೆಕೆಂಡರಿ PUC ನಂತರ ಮಕ್ಕಳು ತುಂಬಾ ಎಕ್ಸ್ಪರ್ಟ್ ಇರ್ತಾರೆ. ಉದಾಹರಣೆಗೆ ಕೆಲವು ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ, CET ಬರೆದು ಇಂಜಿನಿಯರಿಂಗ್ ಹೋಗ್ತಾರೆ. ಬಟ್ ಆಕ್ಚುಲಿ 1 ಇಯರ್ ಲಾಂಗ್ ಟರ್ಮ್ ಅಲ್ಲಿ JEE ತಗೊಳ್ಳುವಂತ ಸಾಮರ್ಥ್ಯ ಇರೋ ಮಕ್ಕಳು IIT, NIT, MIT ಈ ತರ ಬೇರೆ ಬೇರೆ ಕಾಲೇಜಿಗೆ ಹೋದ್ರೆ ಅವರ ಸ್ಯಾಲ್ರಿ 25-30 lakhsಗಿಂತ ಮೇಲೆ ಬರುತ್ತೆ ವರ್ಷಕ್ಕೆ. ನಾರ್ಮಲ್ ಕಾಲೇಜಿಗೆ ಹೋದ್ರೆ 5 lakhs 6 lakhs ಬರುತ್ತೆ. ಹಾಗಾಗಿರುವಾಗ ನೀಟ್ ತಗೊಂಡ್ರೆ ಏನ್ ಮಾಡ್ಬೋದು, NDA ತಗೊಳ್ಬಹುದು, ಮತ್ತೆ ಇನ್ನು BSc ಹೋಗ್ಬೋದು. ಈ ಸೈಂಟಿಸ್ಟ್ ಉದಾಹರಣೆಗೆ ನಾನು ಹೇಳ್ಬಹುದು, ಮೈಸೂರಲ್ಲಿ IITN ಯಾಕೆ ಬರ್ತಾ ಇಲ್ಲ, IITN ಮಕ್ಕಳು ಯಾಕೆ ಬರ್ತಾ ಇಲ್ಲ, IIT ಇಂದು ರ್ಯಾಂಕ್ ಯಾಕೆ ಬರ್ತಾ ಇಲ್ಲ. ಬಿಹಾರದಲ್ಲಿ ಬರ್ತಾ ಇದೆ. ಬಿಹಾರದಲ್ಲಿ ಯಾಕಂದ್ರೆ ಅಲ್ಲಿ ಎನ್ವೈರ್ಮೆಂಟ್ ಇದೆ, ಇನ್ಫ್ಲುಯೆನ್ಸ್ ಇದೆ, ಮತ್ತೆ ಇನ್ಸ್ಪಿರೇಷನ್ ಇದೆ. ಇಲ್ಲಿ ಆ ತರ ಎನ್ವೈರ್ಮೆಂಟ್ ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ. ಇದು ಮಾಡುವಂತ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡ್ತೀವಿ. 1-2 ಮಕ್ಕಳು, ಯಾವುದೇ ಕಮ್ಯುನಿಟಿಯ ಮಕ್ಕಳು IITಯಲ್ಲಿ ಹೆಚ್ಚುವಾಗಿ ಒಂದು ಹೋರ್ಡಿಂಗ್ ಎಲ್ಲ ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಟೋಮೆಟಿಕಲಿ ಆಗಿ ಮಕ್ಕಳು ಮತ್ತೆ ಉಳಿದ ಮಕ್ಕಳು ಇಂಟ್ರೆಸ್ಟ್ ತಗೊಳ್ತಾರೆ. ಇಲ್ಲಿ ಕಾಣ್ತಿರೋ ಹೋರ್ಡಿಂಗ್ ಎಲ್ಲ ಅದು ನೀವು ತಿಳ್ಕೊಂಡಿರುವ ಹಾಗೆ ಅದು ಇಲ್ಲೇ ಮೈಸೂರಿನ ಮಕ್ಕಳದಲ್ಲ,
ಅದು ಡೆಲ್ಲಿನಲ್ಲೋ ಎಲ್ಲೋ ತೆಗೆದ ಮಕ್ಕಳು ಅವ್ರದ್ದು ಮಕ್ಕಳ ಅಚೀವ್ಮೆಂಟ್ ಅನ್ನು ಇಲ್ಲಿ ಬಸ್ ನಲ್ಲಿ ಅಥವಾ ಹೋರ್ಡಿಂಗ್ ಹಾಕಿ ಬಿಡ್ತಾರೆ. ಬಟ್ ಆಕ್ಚುಲಿ ಆ ಹೋರ್ಡಿಂಗ್ ಅಲ್ಲಿ ಮೋಸ ಹೋಗ್ಬಿಟ್ಟು ನೀವು ಆ ಇನ್ಸ್ಟಿಟ್ಯೂಷನ್ ಹೋಗ್ತೀರಿ, ಅಲ್ಲಿ ಆ ಫ್ಯಾಕಲ್ಟೀಸ್ ಇರಲ್ಲ, ಆ ಸಿಸ್ಟಮ್ ಇರಲ್ಲ, ಆ ಮೆಥಡ್ ಇರಲ್ಲ, ನೀವು ಮೋಸ ಹೋಗ್ತೀರಿ, ದುಡ್ಡು ಕೊಡ್ತೀರಿ. ಈ ಕಾಂಪಿಟೇಟಿವ್ ಸೆಂಟರ್ಸ್ ಎಲ್ಲ ದುಡ್ಡು ಮಾಡೋ ಸೆಂಟರ್ಗಳಾಗಿದೆ. ಹಾಗಾಗಿ ನಮ್ಮ ಮಕ್ಕಳನ್ನ ರೈಟ್ ಕಾಂಪಿಟೇಟಿವ್ ಸೆಂಟರ್ಗೆ ನಾವು ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಗೈಡ್ ಮಾಡ್ತೀವಿ. ಅದಕ್ಕೆ ಬೇಕಾದಂತಹ ಸಿಸ್ಟಮ್ ಅನ್ನ ನಾವು ಡೆವಲಪ್ ಮಾಡ್ತೀವಿ. ಅದಕ್ಕೆ ನಾವು 4 ಪ್ರೊಸೆಸ್ ತಗೊಂಡಿದೀವಿ. ಒಂದು ಪ್ರೊಸೆಸ್ ಅಸೆಸ್ಮೆಂಟ್ ಪ್ರೊಸೆಸ್, ಎರಡನೇ ಪ್ರೊಸೆಸ್ ಕೌನ್ಸಿಲಿಂಗ್ ಪ್ರೊಸೆಸ್. ಒಂದ್ಸರಿ ನಾವು ಮಗುವಿನ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡಿದ್ರೆ, ಆ ಮಗುವಿನ ಕಾಬಿಲಿಯತ್ತನ್ನ ಐಡೆಂಟಿಫೈ ಮಾಡಿದ್ರೆ, ಅದರ ಇಂಟ್ರೆಸ್ಟ್, ಅದರ ಗೋಲ್ ಇದನ್ನೆಲ್ಲ ಸೆಟ್ ಮಾಡಿದ ಮೇಲೆ, ಅದು ಯಾವ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇದೆ ಅಂತ ನೋಡ್ಕೊಂಡ ಮೇಲೆ ಆ ಮಗುವಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗ್ ಆದ ನಂತರ ಆ ಮಗುವಿನ ಎಕ್ಸ್ಪರ್ಟ್ ಫೀಲ್ಡ್ಗೆ ನಾವು ಮೆಂಟರ್ಶಿಪ್ ಮಾಡ್ತೀವಿ. ಮೆಂಟರ್ಶಿಪ್ ಅಂದ್ರೆ ಒಬ್ರು ಎಕ್ಸ್ಪರ್ಟ್ ಅವರಿಗೆ ಮೆಂಟರ್ ಮಾಡ್ತಾರೆ. ಆಲ್ರೆಡಿ ಸಿ ಆಗಿರೋರು CM ಇಂಟ್ರೆಸ್ಟ್ ಇನ್ ಮಕ್ಕಳಿಗೆ ಮೆಂಟರ್ ಮಾಡ್ತಾರೆ. ಆಲ್ರೆಡಿ ಡಾಕ್ಟರ್ ಆದವರು ಡಾಕ್ಟರ್ ಮಾಡುವಂತ ಮಕ್ಕಳಿಗೆ ಮೆಂಟರ್ಶಿಪ್ ಮಾಡ್ತಾರೆ. ಸೈಂಟಿಸ್ಟ್ ಆದವರು ಸೈಂಟಿಸ್ಟ್ ಅವರಿಗೆ ಮೆಂಟರ್ಶಿಪ್ ಮಾಡ್ತಾರೆ. ಆ ಮೆಂಟರ್ಶಿಪ್ ನಂತರ ಅವರಿಗೆ ನಾವು ಸಪೋರ್ಟ್ ಸಿಸ್ಟಮ್ ಡೆವಲಪ್ ಮಾಡ್ಕೊಡ್ತೀವಿ. ನಾವೇನ್ ಮಾಡ್ತೀವಿ, ಮಕ್ಳ ಜೊತೆ ಮಾತಾಡಿ ಅವ್ರಿಗೆ ಒಳ್ಳೇದು, ಗುಡ್ ಲಕ್, ನೀನು ಸೈಂಟಿಸ್ಟ್ ಆಗಂತ ಕಳಿಸ್ಕೊಡ್ತೀವಿ. ಪಾಪ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಮನೆಯಲ್ಲಿ ಸಮಸ್ಯೆ ಇರುತ್ತೆ, ಹೇಳ್ಕೊಳಕ್ ಆಗಲ್ಲ. ಅಂತ ಸಮಸ್ಯೆಯಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಫೈನಾನ್ಷಿಯಲ್ ಸಮಸ್ಯೆ ಇದೆ ಅಂತ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಸಪೋರ್ಟ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡ್ಕೊಡ್ತೀವಿ. ಸಪೋರ್ಟ್ ಸಿಸ್ಟಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಕಾಲೇಜಸ್ ಬರುತ್ತೆ, ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ, ಫೀಸ್ ಬರುತ್ತೆ, ಅಡಾಪ್ಷನ್ ಬರುತ್ತೆ, ಮತ್ತೆ ಅವರಿಗೆ ಸಿಗುವಂತ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್, ಬೆಸ್ಟ್ ಸೆಂಟರ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಕೂಡ ಸಿಗ್ತದೆ. ಕೆಲವು ಸೆಂಟರ್ ನಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಅಂತದನ್ನೆಲ್ಲ ರೆಫರ್ ಮಾಡ್ಕೊಂಡು ನಾವು ಅವ್ರನ್ನ ಅಲ್ಲಿ ಕಳಿಸ್ತೀವಿ. ಮತ್ತೆ ಇನ್ನು ಫಂಡಿನ ಅಗತ್ಯ ಇದ್ರೆ ನಾವು ಖಂಡಿತ ನಮ್ಮ ಸಮಾಜ ಎಜುಕೇಶನ್ಗೆ ತುಂಬಾ ಸಪೋರ್ಟ್ ಮಾಡುವಂತ ಸಮಾಜ. ನನಗೆ ಗೊತ್ತಿದೆ, ನಮ್ಮ ಸೆಂಟರ್ ಅಲ್ಲಿ ಎಷ್ಟೋ ಮಕ್ಕಳು ಅಚೀವ್ ಮಾಡಿದ್ರೆ ಅದಕ್ಕೆ ಎಲ್ಲ ಕಮ್ಯುನಿಟಿ ಅವರು ಸಪೋರ್ಟ್ ಮಾಡಿದ್ದಾರೆ. ಕೇವಲ ಮುಸ್ಲಿಮ್ಸ್ ಕಮ್ಯುನಿಟಿ ಅವರು ಮಾತ್ರ ಅಲ್ಲ, ಹಿಂದೂ ಕಮ್ಯುನಿಟಿ ಅವರು, ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಕೂಡ ನಮ್ಮ ಸೆಂಟರ್ಗೆ ಸಪೋರ್ಟ್ ಮಾಡಿಕೊಂಡು ನಾವು ಮಕ್ಕಳನ್ನ, ಎಲ್ಲಾ ಕಮ್ಯುನಿಟಿ ಮಕ್ಕಳನ್ನ ಡೆವಲಪ್ ಮಾಡ್ತೀವಿ. ನಮ್ಮ ಮುಖ್ಯ ಉದ್ದೇಶ ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ರಾಷ್ಟ್ರೀಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಯೋಜನೆ. ರಾಷ್ಟ್ರದ ಮಕ್ಕಳ ಬ್ರೈನ್ ಅನ್ನ ರಾಷ್ಟ್ರದ ಹಿತಾಸಕ್ತಿಗೆ, ಅಭಿವೃದ್ಧಿಗೆ ಯೂಸ್ ಮಾಡ್ಕೋಬೇಕು. ದೇಶದ ಪ್ರಗತಿಯಲ್ಲಿ ನಮ್ಮ ಮಕ್ಕಳ ಬ್ರೈನ್ ಯೂಸ್ ಆಗಬೇಕು. ರೀಲ್ಸು, ಟಿಕ್ಟಾಕ್ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮಕ್ಕಳ ಬ್ರೈನ್ ಅನ್ನು ಹಾಳು ಮಾಡುವಂತ ಒಂದು ಷಡ್ಯಂತ್ರ, ವಿದೇಶಿ ಷಡ್ಯಂತ್ರ ನಡೀತಾ ಇದೆ. ನಮ್ಗೆ ಇನ್ಸ್ಟಾಗ್ರಾಮು, ರೀಲ್ಸ್, ಫೇಸ್ಬುಕ್ ನಲ್ಲಿ ನಮ್ಮ ಮಕ್ಕಳನ್ನ ಎಡಿಕ್ಟ್ ಮಾಡಿಕೊಂಡು ನಮ್ಮ ಹ್ಯೂಮನ್ ರಿಸೋರ್ಸ್ ಏನು ಅತಿ ಹೆಚ್ಚು ಜನಸಂಖ್ಯೆ ಇರುವ ಭಾರತದ ಹ್ಯೂಮನ್ ರಿಸೋರ್ಸ್ ಅನ್ನು ಹಾಳು ಮಾಡುವಂತ ಒಂದು ಪ್ರಯತ್ನ, ಒಂದು ಷಡ್ಯಂತ್ರ ವಿದೇಶಿ ಮೂಲಗಳು ನಡೀತಿರುವಾಗ ನಮ್ಮ ಮಕ್ಕಳನ್ನ ನಾವು ರೈಟ್ ಗೈಡೆನ್ಸ್ ಮಾಡಿ, ಅವರಿಗೆ ರೈಟ್ ಇನ್ಫ್ಲುಯೆನ್ಸ್ ಮಾಡಿ, ರೈಟ್ ಮೆಂಟರ್ಶಿಪ್ ಮಾಡಿ ಅವರನ್ನ ಡೆಫಿನೆಟ್ಲಿ ಅಚೀವ್ ಮಾಡುವಂತ ಪ್ರಯತ್ನ ಮಾಡೋದಕ್ಕೆ ಇವತ್ತು ಜಮಿಯತ್ ಉಲಮಾ ಅವರು ಏನು ಈ ಒಂದು ಪ್ರಯತ್ನ ಮಾಡಿದ್ದಾರೆ. ಮೌಲಾನಾ ಅರ್ಷದ್ ಸಾಬ್ ಅವರು ನಮ್ಮ ಪುತ್ತೂರಿಗೆ ಬಂದು ಸ್ಟಡಿ ಮಾಡಿಕೊಂಡು ಆನಂತರ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿರುವಂತ ಎಲ್ಲ ಇಂಟೆಲೆಕ್ಚುಯಲ್ ಗಳನ್ನ, ಅದೇ ರೀತಿ ಪ್ರೊಫೆಸರ್ಸ್ ಗಳನ್ನ, ಅದೇ ರೀತಿ CA ಗಳನ್ನ, ಬೇರೆ ಬೇರೆ ಇಂಟೆಲೆಕ್ಚುಯಲ್ ಗಳನ್ನ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಒಂದು ಆನೆ ಬಲ ಬಂದಂತಾಗಿದೆ. ಹಾಗಾಗಿ ನಾವು ಉತ್ಸಾಹದಿಂದ ನಾವು 50 ಸ್ಟೂಡೆಂಟ್ಸ್ಗೆ 100% ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿರೋದು. ಅದನ್ನ ಖಂಡಿತ ನಾವು ಮಾಡ್ತೀವಿ. ನಮ್ಮ ಈ ಪ್ರಯತ್ನ 15 ತಾರೀಕಿಗೆ ಆಗ್ಲಿಕ್ಕಿದೆ. ನೀವು ಅವತ್ತು ಎಲ್ಲರೂ ಮಕ್ಕಳು ಬರಬೇಕು, ಪೇರೆಂಟ್ಸ್ ಬರಬೇಕು, ಎಲ್ಲ ಕಮ್ಯುನಿಟಿ ಅವರು ಬರಬೇಕು. ಮಕ್ಕಳನ್ನ ಕರ್ಕೊಂಡು ಬನ್ನಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ. ನಮ್ಮ ಪ್ರೊಸೆಸಿಂಗ್ ಸಿಸ್ಟಮ್ ಇರುತ್ತೆ. ಅಸೆಸ್ಮೆಂಟ್ ಸಿಸ್ಟಮ್ ಅಲ್ಲಿ ಅದೊಂದು ಪ್ರೊಸೆಸ್ ನಿಮಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ನಮ್ದು ಸಿಸ್ಟಮೇ ಬೇರೆ. ಇವನ್ ಕರ್ನಾಟಕ ಸರ್ಕಾರದ IAS ಅಧಿಕಾರಿಗಳು, KS ಅಧಿಕಾರಿಗಳು ಕೂಡ ಬಂದು ನಮ್ಮ ಸೆಂಟರ್ಗೆ ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ನಮ್ಮ ಮೈನಾರಿಟಿ ಕಮಿಷನರ್ ಅಜೀಂ ಸರ್ ಬಂದಿದ್ದಾರೆ. ಅದೇ ರೀತಿ ಮೈನಾರಿಟಿದು ಅಲ್ಪಸಂಖ್ಯಾತರ ಮೈನಾರಿಟಿ ಪ್ರಧಾನ ವ್ಯವಸ್ಥಾಪಕರಾದಂತ ನಜೀರ್ ಸಾಬ್, KSA ನಜೀರ್ ಸಾಬ್ ರವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಿಜೆಪಿಯ ಇವರು ನಕ್ವಿ ಸಾಬ್, ಕೆಲವರು ಬಂದಿದ್ದಾರೆ. ಹಲವಾರು ಇಲ್ಲಿ ನಮ್ಮ ಸೆಂಟರ್ಗೆ ಬಂದು ವಿಸಿಟ್ ಮಾಡಿದ್ದಾರೆ. ಆ ವಿಸಿಟ್ ಮಾಡಿ ಈ ಸಿಸ್ಟಮ್ ನಿಜವಾಗ್ಲೂ ಎಫೆಕ್ಟಿವ್ ಇದೆ, ಸೈಂಟಿಫಿಕ್ ಇದೆ, ಮತ್ತೆ ಇದು ಖಂಡಿತ ಫ್ಯೂಚರ್ ಅಲ್ಲಿ ಒಂದು ಡೆಫಿನೆಟ್ಲಿ ನಮ್ಮ ಒಂದು ದೇಶದ ಡೆವಲಪ್ಮೆಂಟ್ ಏನು ಮಕ್ಕಳ ಡೆವಲಪ್ಮೆಂಟ್ಗೆ ರೈಟ್ ಸೆಂಟರ್ ಅಂತ. ಯಾಕಂದ್ರೆ ಮೇನ್ ಸೈಂಟಿಫಿಕ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಸೈಂಟಿಫಿಕ್ ಸಿಸ್ಟಮ್ ಅದರಲ್ಲಿ ಫಾರ್ಮ್ಯಾಟ್ಸ್ ಇದೆ, ಸಿಸ್ಟಮ್ ಇದೆ, ರಿಸೋರ್ಸ್ ಪರ್ಸನಾಲಿಟಿ ಇದ್ದಾರೆ, ಸಪೋರ್ಟ್ ಸಿಸ್ಟಮ್ ಮಾಡುವಂತ ಮೆಥಡ್ ಇದೆ, ಮತ್ತೆ ಮಾನಿಟರಿಂಗ್ ಸಿಸ್ಟಮ್ ಇದೆ, ಇವ್ಯಾಲ್ಯೂಯೇಷನ್ ಮೆಥಡ್ ಇದೆ, ಮತ್ತೆ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇದೆ. ನಮ್ದು ಮೇನ್ ವರ್ಷಕ್ಕೆ ನಾವು ಪ್ರೋಗ್ರೆಸ್ ರಿಪೋರ್ಟ್ ಮಾಡ್ತೀವಿ. ಏನು ಸ್ಕೂಲ್ ನಲ್ಲಿ 98%, 100% ಅಂತ ಹೇಳ್ತಾರಲ್ಲ, ಆ ಮಕ್ಕಳೆಲ್ಲ ಎಲ್ಲಿದ್ದಾರೆ ಹೋಗಿ. ನಮ್ಮಲ್ಲಿ ಈ ಪ್ರೋಗ್ರೆಸ್ ಕಾರ್ಡ್ ಇದೆ. 98 ತಗೊಂಡವರು ನೋಡಿ IAS ಆಗಿದ್ದಾರೆ, 98 ತಗೊಂಡವರು ಲಾ ಆಗಿದ್ದಾರೆ, 98 ತಗೊಂಡವರು CA ಆಗಿದ್ದಾರೆ, 98 ತಗೊಂಡವರು ಪ್ರೊಫೆಸರ್ ಆಗಿದ್ದಾರೆ, 98 ತಗೊಂಡು ಇಂಥ ಕಡೆ ಹೋಗಿದ್ದಾರೆ ಅಂತ ಪ್ರೋಗ್ರೆಸ್ ರಿಪೋರ್ಟ್ ನಾವು ಕೊಡ್ತಾ ಇದ್ದೀವಿ. ಸ್ಕೂಲ್ ನಲ್ಲಿ ಅವರೆಲ್ಲ ಏನ್ ಕೊಡ್ತಾ ಇದ್ದಾರೆ, ನಮ್ಮ ಕಾಲೇಜಲ್ಲಿ 98% ಬಂತು, SLC ಅಲ್ಲಿ, ಸೆಕೆಂಡರಿ PUC 98 ಬಂತು, 100% ಬಂತು. ಈ 100% ತಗೊಂಡು ಮಕ್ಕಳಿದ್ದಾರೆ, ತೋರಿಸಲ್ಲ ಅವ್ರು ಎಲ್ಲಿದ್ದಾರೆ, ಎಲ್ಲಿದ್ದಾರೆ, ಯಾವ್ದಾದ್ರು ಒಂದು ಕಂಪನಿಯಲ್ಲಿ CEO ಆಗಿದ್ದಾರೆ. ಕಾಮರ್ಸ್ ಅಲ್ಲಿ ಕಲ್ತ ಮಕ್ಕಳು ಯಾವ ಕಂಪನಿಯಲ್ಲಿ CEO ಆಗಿದ್ದಾರೆ, ಇಲ್ಲಿಂದ ಮೈಸೂರಿಂದ ಹೋಗಿ ದೊಡ್ಡ ಕಂಪನಿಯಲ್ಲಿ, ನೀವು ಇದು ಬೇಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಮೈಸೂರಿಂದ ಹೋಗಿ CEO ಯಾವ ಕಂಪನಿ ಆಗಿದ್ದಾರೆ. ಆದ್ರೆ ಅವ್ರು 98, 100% ತಗೊಂಡಿರ್ಲಿಲ್ವಾ, CEO ಯಾಕೆ ಆಗಿಲ್ಲ?
ಯಾಕಂದ್ರೆ ಆಗುವಂತ ಮಕ್ಕಳಿದ್ರು ಅವರಿಗೆ ಸಪೋರ್ಟ್ ಸಿಸ್ಟಮ್ ಇಲ್ಲ ಆಯ್ತು, ಮತ್ತು ಸೈಂಟಿಫಿಕ್ ಆಗಿ ಅವರನ್ನ ಮಾನಿಟರಿಂಗ್ ಮಾಡಿ ಗೋಲ್ ರೀಚ್ ಮಾಡುವಂತ ಯಾವುದೇ ಸಿಸ್ಟಮ್ ಇಲ್ಲ ಆಯ್ತು. ಅದು ಇವತ್ತು ಇವರು ಮಾಡ್ತಾ ಇರೋದು ವಿಶೇಷ ಅಷ್ಟೇ.